ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೂಲಕ ಹಲವು ಪ್ರತಿಭೆಗಳಿಗೆ ವೇದಿಕೆ ಸಿಕ್ಕಿದೆ. ಅದೇ ರೀತಿ ಅನೇಕ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೂ ತಮ್ಮ ಕಲೆಯನ್ನ ತೋರಿಸಲು ಒಂದು ವೇದಿಕೆ ಸಿಕ್ಕಂತಾಗಿದೆ. ಈಗ ವಸಂತ್ ಮಾಸ್ಟರ್ಸ್ ಅವರ ಬಗ್ಗೆ ಚರ್ಚೆ ನಡೆದಿದೆ. ಜೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ವಸಂತ್ ಅವರಿಗೆ ಬೇಡಿಕೆ ಇದೆ. ಈ ವೇದಿಕೆ ಮೇಲೆ ನಕಲಿ ವಸಂತ್ ಮಾಸ್ಟರ್ಸ್ ರಚಿತಾ ರಾಮ್ ಹಾಗೂ ನಯನಾ ಗೋಳು ಹೊಯ್ದುಕೊಂಡಿದ್ದು ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಕಳೆದ ವಾರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ರಾತ್ರಿ 7:30ಕ್ಕೆ ಪ್ರಸಾರ ಕಂಡಿದೆ. ಈ ವೇದಿಕೆ ಮೇಲೆ ವಸಂತ್ ಅವರ ಗೆಟಪ್ನಲ್ಲಿ ಬಂದರು ಸ್ಪರ್ಧಿಯೊಬ್ಬರು. ಆಗ ರಚಿತಾರಾಮ್ ಅವರು ವಸಂತ ಹಾಡನ್ನ ಹಾಡಿದ್ರು. ಈ ಹಾಡನ್ನ ಕೇಳಿ ನಕಲಿ ವಸಂತ್ ಮಾಸ್ಟರ್ಸ್ ನಾಚಿ ನೀರಾದ್ರು ಎಂದರೂ ತಪ್ಪಾಗಲಾರದು. ಈ ವೇಳೆ ರಚಿತಾ ರಾಮ್ ಕೂಡ ನಕ್ಕರು. ಆ ಬಳಿಕ ಫೀಲ್ಡ್ಗೆ ಇಳಿದಿದ್ದು ನಯನಾ ಅವರು ನಕಲಿನ ವಸಂತ ಮಾಸ್ಟರ್ಸ್ಗೆ ಗೋಳು ಹೊಯ್ದುಕೊಂಡ್ರು. ಅದೆಷ್ಟರ ಮಟ್ಟಿಗೆ ಇತ್ತು ಆ ಗೋಳು ಹೊಯ್ದುಕೊಂಡಿದ್ದೆಂದ್ರೆ ಆ ಪಾತ್ರ ಮಾಡಿದವರು ನಕ್ಕು ಸುಸ್ತಾದ್ರು. ವಸಂತ್ ಏನೇ ಮಾಡಿದ್ರು ಚಂದ, ವಸಂತ್ ಕೊರಿಯೋಗ್ರಫಿನೇ ಚಂದ ಎಂದ್ರು ನಯನಾ. ಆ ಬಳಿಕ ವಸಂತ್ ಏನೇ ಮಾಡಿದ್ರು ಚಂದ ಎಂದ್ರು. ಆ ಫನ್ ವಿಡಿಯೋ ವೈರಲ್ ಆಗಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ಗಮನ ಸೆಳೆದಿದೆ. ಎಲ್ಲ ಸ್ಪರ್ಧಿಗಳು ಒಂದೇ ಕಡೆ ಸೇರಿದ್ದು ಬಹಳ ವಿಶೇಷವಾಗಿತ್ತು. ಶಿವಣ್ಣ ಅವರು ಡಿಕೆಡಿಯ ಜಡ್ಜ್ ಆಗಿದ್ದಾರೆ. ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೂಲಕ ಹಲವು ಪ್ರತಿಭೆಗಳಿಗೆ ವೇದಿಕೆ ಸಿಕ್ಕಿದೆ. ಅದೇ ರೀತಿ ಅನೇಕ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೂ ತಮ್ಮ ಕಲೆಯನ್ನ ತೋರಿಸಲು ಒಂದು ವೇದಿಕೆ ಸಿಕ್ಕಂತಾಗಿದೆ. ಈಗ ವಸಂತ್ ಮಾಸ್ಟರ್ಸ್ ಅವರ ಬಗ್ಗೆ ಚರ್ಚೆ ನಡೆದಿದೆ. ಜೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ವಸಂತ್ ಅವರಿಗೆ ಬೇಡಿಕೆ ಇದೆ. ಈ ವೇದಿಕೆ ಮೇಲೆ ನಕಲಿ ವಸಂತ್ ಮಾಸ್ಟರ್ಸ್ ರಚಿತಾ ರಾಮ್ ಹಾಗೂ ನಯನಾ ಗೋಳು ಹೊಯ್ದುಕೊಂಡಿದ್ದು ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಕಳೆದ ವಾರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ರಾತ್ರಿ 7:30ಕ್ಕೆ ಪ್ರಸಾರ ಕಂಡಿದೆ. ಈ ವೇದಿಕೆ ಮೇಲೆ ವಸಂತ್ ಅವರ ಗೆಟಪ್ನಲ್ಲಿ ಬಂದರು ಸ್ಪರ್ಧಿಯೊಬ್ಬರು. ಆಗ ರಚಿತಾರಾಮ್ ಅವರು ವಸಂತ ಹಾಡನ್ನ ಹಾಡಿದ್ರು. ಈ ಹಾಡನ್ನ ಕೇಳಿ ನಕಲಿ ವಸಂತ್ ಮಾಸ್ಟರ್ಸ್ ನಾಚಿ ನೀರಾದ್ರು ಎಂದರೂ ತಪ್ಪಾಗಲಾರದು. ಈ ವೇಳೆ ರಚಿತಾ ರಾಮ್ ಕೂಡ ನಕ್ಕರು. ಆ ಬಳಿಕ ಫೀಲ್ಡ್ಗೆ ಇಳಿದಿದ್ದು ನಯನಾ ಅವರು ನಕಲಿನ ವಸಂತ ಮಾಸ್ಟರ್ಸ್ಗೆ ಗೋಳು ಹೊಯ್ದುಕೊಂಡ್ರು. ಅದೆಷ್ಟರ ಮಟ್ಟಿಗೆ ಇತ್ತು ಆ ಗೋಳು ಹೊಯ್ದುಕೊಂಡಿದ್ದೆಂದ್ರೆ ಆ ಪಾತ್ರ ಮಾಡಿದವರು ನಕ್ಕು ಸುಸ್ತಾದ್ರು. ವಸಂತ್ ಏನೇ ಮಾಡಿದ್ರು ಚಂದ, ವಸಂತ್ ಕೊರಿಯೋಗ್ರಫಿನೇ ಚಂದ ಎಂದ್ರು ನಯನಾ. ಆ ಬಳಿಕ ವಸಂತ್ ಏನೇ ಮಾಡಿದ್ರು ಚಂದ ಎಂದ್ರು. ಆ ಫನ್ ವಿಡಿಯೋ ವೈರಲ್ ಆಗಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ಗಮನ ಸೆಳೆದಿದೆ. ಎಲ್ಲ ಸ್ಪರ್ಧಿಗಳು ಒಂದೇ ಕಡೆ ಸೇರಿದ್ದು ಬಹಳ ವಿಶೇಷವಾಗಿತ್ತು. ಶಿವಣ್ಣ ಅವರು ಡಿಕೆಡಿಯ ಜಡ್ಜ್ ಆಗಿದ್ದಾರೆ. ಜೀ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೂಲಕ ಹಲವು ಪ್ರತಿಭೆಗಳಿಗೆ ವೇದಿಕೆ ಸಿಕ್ಕಿದೆ. ಅದೇ ರೀತಿ ಅನೇಕ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೂ ತಮ್ಮ ಕಲೆಯನ್ನ ತೋರಿಸಲು ಒಂದು ವೇದಿಕೆ ಸಿಕ್ಕಂತಾಗಿದೆ. ಈಗ ವಸಂತ್ ಮಾಸ್ಟರ್ಸ್ ಅವರ ಬಗ್ಗೆ ಚರ್ಚೆ ನಡೆದಿದೆ. ಜೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆ ಮೇಲೆ ವಸಂತ್ ಅವರಿಗೆ ಬೇಡಿಕೆ ಇದೆ. ಈ ವೇದಿಕೆ ಮೇಲೆ ನಕಲಿ ವಸಂತ್ ಮಾಸ್ಟರ್ಸ್ ರಚಿತಾ ರಾಮ್ ಹಾಗೂ ನಯನಾ ಗೋಳು ಹೊಯ್ದುಕೊಂಡಿದ್ದು ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಕಳೆದ ವಾರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ರಾತ್ರಿ 7:30ಕ್ಕೆ ಪ್ರಸಾರ ಕಂಡಿದೆ. ಈ ವೇದಿಕೆ ಮೇಲೆ ವಸಂತ್ ಅವರ ಗೆಟಪ್ನಲ್ಲಿ ಬಂದರು ಸ್ಪರ್ಧಿಯೊಬ್ಬರು. ಆಗ ರಚಿತಾರಾಮ್ ಅವರು ವಸಂತ ಹಾಡನ್ನ ಹಾಡಿದ್ರು. ಈ ಹಾಡನ್ನ ಕೇಳಿ ನಕಲಿ ವಸಂತ್ ಮಾಸ್ಟರ್ಸ್ ನಾಚಿ ನೀರಾದ್ರು ಎಂದರೂ ತಪ್ಪಾಗಲಾರದು. ಈ ವೇಳೆ ರಚಿತಾ ರಾಮ್ ಕೂಡ ನಕ್ಕರು. ಆ ಬಳಿಕ ಫೀಲ್ಡ್ಗೆ ಇಳಿದಿದ್ದು ನಯನಾ ಅವರು ನಕಲಿನ ವಸಂತ ಮಾಸ್ಟರ್ಸ್ಗೆ ಗೋಳು ಹೊಯ್ದುಕೊಂಡ್ರು. ಅದೆಷ್ಟರ ಮಟ್ಟಿಗೆ ಇತ್ತು ಆ ಗೋಳು ಹೊಯ್ದುಕೊಂಡಿದ್ದೆಂದ್ರೆ ಆ ಪಾತ್ರ ಮಾಡಿದವರು ನಕ್ಕು ಸುಸ್ತಾದ್ರು. ವಸಂತ್ ಏನೇ ಮಾಡಿದ್ರು ಚಂದ, ವಸಂತ್ ಕೊರಿಯೋಗ್ರಫಿನೇ ಚಂದ ಎಂದ್ರು ನಯನಾ. ಆ ಬಳಿಕ ವಸಂತ್ ಏನೇ ಮಾಡಿದ್ರು ಚಂದ ಎಂದ್ರು. ಆ ಫನ್ ವಿಡಿಯೋ ವೈರಲ್ ಆಗಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ಹಾಗೂ ಕಿಲಾಡಿ ಜೂನಿಯರ್ಸ್ ಮಹಾಸಂಗಮ ಗಮನ ಸೆಳೆದಿದೆ. ಎಲ್ಲ ಸ್ಪರ್ಧಿಗಳು ಒಂದೇ ಕಡೆ ಸೇರಿದ್ದು ಬಹಳ ವಿಶೇಷವಾಗಿತ್ತು. ಶಿವಣ್ಣ ಅವರು ಡಿಕೆಡಿಯ ಜಡ್ಜ್ ಆಗಿದ್ದಾರೆ.